ಕುರುಕ್ಷೇತ್ರದ ಅಖಾಡ ಇದು 2024. ಇದು ಮಹಾಭಾರತದ ಸಮರ. ಮೈಸೂರಿನ ಕುರುಕ್ಷೇತ್ರದ ಅಖಾಡದ ಸುದ್ದಿ ಬರ್ತಾ ಇದೆ. ಈ ಎಲೆಕ್ಷನ್ ನಾನೇನಾದ್ರು ಸೋತ್ರೆ ಸತ್ ಹಾಗೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿದ್ ಯಾಕೆ? ಕಾಂಗ್ರೆಸ್ನ ಅಭ್ಯರ್ಥಿ ಲಕ್ಷ್ಮಣ್ ಒಂದು ಸ್ಫೋಟಕ ಮಾತಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮೈಸೂರು ಕೊಡಗು ಕೈ ಅಭ್ಯರ್ಥಿ ಎಂ ಲಕ್ಷ್ಮಣ್ ಹಲವಾರು ಪ್ರಶ್ನೆಗಳನ್ನ ರೈಸ್ ಮಾಡಿದ್ದಾರೆ. ಅದನ್ನು ತೋರಿಸ್ತಾ ಇದೀವಿ. ಕುರುಕ್ಷೇತ್ರದ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ ಅಭ್ಯರ್ಥಿ ಸ್ಫೋಟಕ ಮಾತಾಡಿದ್ರು. ಕಾರಣ ಏನು ಅಂತ ಬಿಜೆಪಿಯವರು ಹೇಳಬೇಕು ಅಂದ್ರು. ಪ್ರತಾಪ್ ಸಿಂಹ ವಿರುದ್ಧ ಆಡಿಯೋ ವಿಡಿಯೋ ಇತ್ತ ಅಂತ ಪ್ರಶ್ನೆ ಮಾಡಿದ್ರು. ಏನಾದ್ರೂ ದಾಖಲೆಗಳಿದ್ದು ವರಿಷ್ಠರು ಕರೆದು ಹೇಳಿದ್ರ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಎಂ ಲಕ್ಷ್ಮಣ್ ಮೈಸೂರು ಕೊಡಗು ಕೈ ಪಕ್ಷದ ಅಭ್ಯರ್ಥಿ. ಜೊತೆಗೆ ಪ್ರಶ್ನೆ ಮಾತ್ರ ಮಾಡಲಿಲ್ಲ, ಅವರು ವ್ಯಂಗ್ಯದ ಮಾತಾಡಿದ್ರು. ಏನಾದ್ರೂ ಹಿಟ್ ವಿಕೆಟ್ ಮಾಡ್ಕೊಂಡ್ರ ಪ್ರತಾಪ್ ಸಿಂಹ ಅಂತ ಪ್ರಶ್ನೆ ಮಾಡಿದ್ದಾರೆ. ಬರ್ತಾ ಇದೆ ಕುರುಕ್ಷೇತ್ರದ ಅಖಾಡದ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಹಿಟ್ ವಿಕೆಟ್ ಆಗೋದ್ರು. ಕೈ ಅಭ್ಯರ್ಥಿ ಲಕ್ಷ್ಮಣ್ ಅವರ ವ್ಯಂಗ್ಯದ ಮಾತು. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಪ್ರತಾಪ್ ಸಿಂಹ ಅವರು 10 ವರ್ಷ ಸಂಸದರಾಗಿದ್ದವರು. ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಪ್ರತಾಪ್ ಸಿಂಹ ವಿರುದ್ಧ ಸ್ಪರ್ಧೆ ಮಾಡಬೇಕು ಅಂತ ನಾನ್ ಟಿಕೆಟ್ ಪಡೆದೆ. ಆದ್ರೆ ಪ್ರತಾಪ್ ಸಿಂಹ ಅವರೇ ಔಟ್ ಆಗ್ಬಿಟ್ರು. ಇದು ಕೈ ಪಕ್ಷದ ಅಭ್ಯರ್ಥಿ ಲಕ್ಷ್ಮಣ್ ಅವರ ಮಾತು. ಅವ್ರ ಜೊತೆ ಕಂಟೆಸ್ಟ್ ಮಾಡಬೇಕು ಅಂತಿದ್ದೆ ನಾನು. ಆದ್ರೆ ನೋಡಿದ್ರೆ ಅವರೇ ಹಿಟ್ ವಿಕೆಟ್ ಆಗೋದ್ರು. ನಾನು ಅವ್ರ ಜೊತೆ ಸ್ಪರ್ಧೆ ಮಾಡಬೇಕು ಅಂತಿದ್ದೆ. ಅವ್ರಿಗೆ ಟಿಕೆಟ್ ಸಿಗುತ್ತೆ ಅಂತ ಕೂಡ ಅನ್ಕೊಂಡಿದ್ದೆ. ಇದು ಲಕ್ಷ್ಮಣ್ ಅವರ ಮಾತಾಗಿತ್ತು. ಲಕ್ಷ್ಮಣ್ ಅವ್ರೇನ್ ಮಾತಾಡಿದ್ರು ಬನ್ನಿ ತೋರಿಸ್ತೀನಿ. ಟಿಕೆಟ್ ಯಾಕೆ ತಪ್ಪಿಸಿದ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಬಿಜೆಪಿಯವರು ಸ್ಪಷ್ಟೀಕರಣ ಕೊಡ್ಲಿ, ಇಲ್ಲ ಅಟ್ಲೀಸ್ಟ್ ಸಂಸದರಾದ್ರೂ ಅವರು ಹೇಳುವಂತ ಕೆಲಸವನ್ನ ಮಾಡಬೇಕು. ಯಾಕೆ ಟಿಕೆಟ್ ಏನಕ್ಕೆ ತಪ್ಪಿತು? ಭ್ರಷ್ಟಾಚಾರದಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ರ? ಇಲ್ಲ ಆಡಿಯೋ ವಿಡಿಯೋ ಇನ್ನೇನಾದ್ರೂ ಇತ್ತ? ಇಲ್ಲ ಪಾರ್ಲಿಮೆಂಟ್ ಬಾಂಬ್ ವಿಚಾರದಲ್ಲಿ ಏನಾದರೂ ನಿಮ್ಗೇನು ಸಮಸ್ಯೆ ಆಗಿತ್ತಾ? ಇಲ್ಲ ನಿಮ್ಗೆ ನೋಟಿಸ್ ಕೊಟ್ಟಿದ್ರಾ? ಇಲ್ಲ ನಿಮ್ಗೆ ಕರೆದು ನಿಮ್ಗೆ ಹೇಳಿದ್ರಾ? ಏನು ಎತ್ತ ಅನ್ನುವಂಥದ್ದು ಜನಗಳು ಕೇಳ್ತಾ ಇದ್ದಾರೆ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಪ್ರತಾಪ್ ಸಿಂಹ ಅವರೇ ಅಭ್ಯರ್ಥಿ ಅಂತ ತಲೆಯಲ್ಲಿಟ್ಕೊಂಡು ಕಳೆದ 1.5-2 ವರ್ಷದಿಂದ ನಿರಂತರವಾಗಿ ನಾನು ಕೆಲಸ ಮಾಡಿಕೊಂಡು ನಮ್ಮ ಮುಖಂಡಗಳನ್ನ, ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ನಾನು ಅವ್ರನ್ನ ಮನವಿ ಮಾಡಿಕೊಂಡು ದಯಮಾಡಿ ನನಗೆ ಟಿಕೆಟ್ ಕೊಡಿ ಸರ್, ಅವನ ವಿರುದ್ಧ ಹೋರಾಟ ಮಾಡುವಂಥದ್ದಕ್ಕೆ, ಅವರ ವಿರುದ್ಧ ಹೋರಾಟ ಮಾಡುವಂಥದ್ದಕ್ಕೆ ನಾನು ಸೂಕ್ತ ಅಭ್ಯರ್ಥಿ ಅಂತ ಜನಗಳು ಮಾತಾಡ್ತಾ ಇದ್ದಾರೆ ಅಂತ ನಾನು ಪ್ರತಾಪ್ ಸಿಂಹ ಅವರೇ ಅಭ್ಯರ್ಥಿ ಆಗ್ತಾರೆ ಅಂತ ಪಟ್ಟಿಡಿದು ಟಿಕೆಟ್ ತಗೊಂಬರುವಂತ ಕೆಲಸವನ್ನ ಮಾಡಿದೆ. ಆದರೆ ಪ್ರತಾಪ್ ಸಿಂಹ ಅವರು ಹಿಟ್ ವಿಕೆಟ್ ಔಟ್ ಆಗೋದ್ರಲ್ಲ, ಅವ್ರಿಗೆ ಅವರೇ ಹಿಟ್ ವಿಕೆಟ್ ಮಾಡ್ಕೊಂಬಿಟ್ರು. ಯಾಕೆ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ಈಗ ಬಿಜೆಪಿಯವರು ರಾಜವಂಶಸ್ತ್ರ ದತ್ತುಪುತ್ರ ವರ್ಸಸ್ ಸಾಮಾನ್ಯ ಪ್ರಜೆ. ನಾನು ಬೀದಿನಲ್ಲಿ ಹೋರಾಡುವಂತ ವ್ಯಕ್ತಿ. ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಇಂದ ಇಲ್ಲಿ ನಮ್ಮ ಮನೆಯಿಂದ ಕೆಲವು ಟೈಮ್ ನಾನು ನಡ್ಕೊಂಡೇ ಬರ್ತೀನಿ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಾನು ಟ್ರೈನಲ್ಲೇ ಹೋಗೋದು, ಕಾರಲ್ಲಿ ಹೋಗಲ್ಲ, ಇಲ್ಲ ಬಸ್ಸಲ್ಲಿ ಹೋಗ್ತೀನಿ. ನಾನು ಒಬ್ಬ ಸಾಮಾನ್ಯ ಮನುಷ್ಯ. ಚುನಾವಣೆ ನಮ್ಮಿಬ್ಬರಲ್ಲಿ ಏರ್ಪಾಡಾಗಿದೆ. ನಮಗೆ 4 ಚುನಾವಣೆಯಲ್ಲಿ ನಾನು ಸೋತು ಸುಸ್ತಾಗ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಕೈ ಬಿಡ್ಬೇಡ್ರಪ್ಪ. ಈ ಬಾರಿ ಏನಾದ್ರೂ ಸೋತ್ರೆ ನಾನ್ ಸತ್ ಹಾಗೆ. ಇದು ಕೈ ಅಭ್ಯರ್ಥಿ ಲಕ್ಷ್ಮಣ್ ಅವರು ಹೇಳಿಕೆ ಕೊಟ್ಟಿದ್ದು. ಬರ್ತಾ ಇದೆ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಈ ಚುನಾವಣೆ ನನ್ನ ಕೊನೆ ಚುನಾವಣೆ. ನನ್ನ ಕೈ ಬಿಡಬೇಡಿ. ಚುನಾವಣೆ ನಾನು ಸೋತ್ರೆ ಸತ್ ಹಾಗೆ. ಕೈ ಪಕ್ಷದ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 3. ನನ್ನ ಹೆಸರಿನ ಮುಂದೆ ಪ್ರಿಫಿಕ್ಸು ಸಫಿಕ್ಸು ಯಾವುದೂ ಇಲ್ಲ. ಹಿಂದೆ ಮುಂದೆ ಏನೂ ಇಲ್ಲ. ಸಿದ್ದರಾಮಯ್ಯನವರು ಒಕ್ಕಲಿಗ ವಿರೋಧಿಯನ್ನು ಅಪವಾದ ಐತೆ. ಒಕ್ಕಲಿಗರ ಟಿಕೆಟ್ ಕೊಟ್ಟು ಅಪವಾದವನ್ನ ತೊಡೆದು ಹಾಕಿದ್ದಾರೆ. 4 ಬಾರಿ ಚುನಾವಣೆಯಲ್ಲಿ ನಿಂತಿದ್ದೀನಿ, ಸೋತಿದ್ದೀನಿ. ಈ ಬಾರಿ ನನ್ನ ಕೈ ಬಿಡಬೇಡಿ. ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಹೇಳಿಕೆ ಕೊಟ್ಟರು. ಬನ್ನಿ ಅವ್ರೇನ್ ಮಾತಾಡಿದ್ರು ತೋರಿಸ್ತೀನಿ. ನಾನು ಕೇಳ್ಕೊಳ್ಳೋದಿಷ್ಟೇನೆ, ನಾನು 3-4 ಬಾರಿ ಚುನಾವಣೆ ಸೋತು ಸಾಕಾಗೋಗಿದ್ದೇನೆ. ಇದು ಕೊನೆಯ ಅವಕಾಶವನ್ನು ನಾನು ನಮ್ಮ ಪಕ್ಷದವರು ಕೊಟ್ಟಿದ್ದಾರೆ. ಮತದಾರರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ,
ದಯಮಾಡಿ ನಿಮ್ಮ ಸರ್ವಿಸ್ ಮಾಡುವಂಥದ್ದಕ್ಕೆ, ನಿಮ್ಮ ಸೇವೆ ಮಾಡುವಂಥದ್ದಕ್ಕೆ ಒಂದು ಕೊನೆಯ ಅವಕಾಶವನ್ನು ದಯಮಾಡಿ ನನಗೆ ಅವಕಾಶವನ್ನು ಮಾಡಿಕೊಡಿ. ನಾವು ಸುಸ್ತಾಗಿ ಹೋಗಿದ್ದೀವಿ. ಮನುಷ್ಯನಿಗೆ ಜನಸಾಮಾನ್ಯರು ಮತ್ತೆ ಮತದಾರರು ಪರೀಕ್ಷೆ ಮಾಡುವಂಥದ್ದು, ಸೋಲಿಸುವಂಥದ್ದು 1 ಸರಿ ಇರ್ಬೋದು, 2 ಸರಿ ಇರ್ಬೋದು, 3 ಸರಿ ಇರ್ಬೋದು, 4 ಬಾರಿ ಸೋಲಿಸಿದ್ದಾರೆ ನನಗೆ. ಇದು ಕೊನೆಯ ಅವಕಾಶ. ಪಕ್ಷ ಆದರೂ ಕೂಡ ನನ್ನ ಪ್ರಾಮಾಣಿಕತೆಗೆ ನನ್ನ ಗುರುಸಿ ಮತ್ತೆ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಟ್ಟಿದೆ. ಈ ಸರಿ ಏನಾದರೂ ಮತ್ತೆ ನನ್ನ ಕೈ ಹಿಡಿಲಿಲ್ಲ ಅಂದ್ರೆ ಮತದಾರರು, ನಾನು ಸತ್ತಂಗೆ, ನಾನು ಆಲ್ಮೋಸ್ಟ್ ಸತ್ತಂಗೆ, ಐ ಆಮ್ ಗೋಯಿಂಗ್ ಟು ಬಿ ಡೆಡ್. ಸೊ ಅದರಿಂದ ಪಕ್ಷಾತೀತವಾಗಿ, ದಯಮಾಡಿ ಜಾತ್ಯಾತೀತವಾಗಿ ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊತೀನಿ, ನಮ್ಗೆ ಒಂದು ಅವಕಾಶವನ್ನು ಕೊಡಿ. ನಮ್ಮ ಕಾರ್ಯವೈಖರಿ ಸರಿ ಇಲ್ಲ ಅಂದ್ರೆ 5 ವರ್ಷದ ನಂತರ ಚೇಂಜ್ ಮಾಡುವಂಥದ್ದು ನಿಮ್ಗೆ ಅವಕಾಶ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.